ಕಲ್ಯಾಣ ಕರ್ನಾಟಕ ಪ್ರದೇಶ ಹಿಂದುಳಿವಿಕೆ ಹೋಗಲಾಡಿಸಲು ಮತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲು ಹಾಗೂ 371J ಕಲಂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರತ್ಯೇಕ ಸಚಿವಾಲಯ ಕಾಲಮಿತಿಯಲ್ಲಿ ಸೃಷ್ಟಿಸಿ ಅನುಷ್ಠಾನಕ್ಕೆ ತರಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ ದಸ್ತಿಯವರು ಮನವಿಯನ್ನು ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 371J ಕಲಂ ಅನ್ವಯ ಕಲ್ಯಾಣ ಕರ್ನಾಟಕ ಪ್ರದೇಶ ಹುದ್ದೆಗಳಿಗೆ ಆರ್ಥಿಕ ಮಿತವ್ಯಯ ಇಲ್ಲವೆಂಬ ಆದೇಶವಿದ್ದರೂ ಕಲ್ಯಾಣ ಕರ್ನಾಟಕ ಪಾಲಿನ ನೇಮಕಾತಿಗಳು ನಡೆಯುತ್ತಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಕಲ್ಯಾಣ ಕರ್ನಾಟಕದಲ್ಲಿ ಇರುವ ಖಾಲಿ ಸರ್ಕಾರಿ ಅನುದಾನಿತ ಮತ್ತು ವಿಶ್ವವಿದ್ಯಾಲಯ ನೇಮಕಾತಿಗಳು ಶೀಘ್ರದಲ್ಲಿ ಭರ್ತಿ ಮಾಡಿ ಹಾಗೂ 371J ಕಲಂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರತ್ಯೇಕ ಸಚಿವಾಲಯ ಕಾಲಮಿತಿಯಲ್ಲಿ ಸೃಷ್ಟಿಸಿ ಅನುಷ್ಠಾನಕ್ಕೆ ತರಬೇಕು ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನೀರು ಅದರಲ್ಲಿ ಅರ್ಧ ನೀರು ಮಾತ್ರ ಬಳಸ್ಕೊಂಡಿದ್ದೀವಿ. ಒಂದು ಕಾರಂಜ ಸೊಲೆಕ, ಚುಳುಕಿನಾಲ ಸೊಲೆಕ, ನೀರು ಕುಡಿಯೋ ಸೊಲೆಕ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಸೊಲೆಕ. ಆ ಒಂದು ಕಾರಂಜ ಡ್ಯಾಮ್ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಕಾರಂಜ ಅಂಬೋದು ಒಂದೇನದಲ್ಲ ನೀರಾವರಿ ಯೋಜನೆ. ಅದಕ್ಕೇನದಲ್ಲ ಭೂಮಿ ಮನವಿ ಮಟ್ಟ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ 3,600 ಕೊಟ್ಟರು. ಇದು ಸರಿ ಇಲ್ಲ ಅಂದ್ರೆ ಕೋರ್ಟಿಗೆ ಹೋದ ನಂತರ ಮತ್ತು 7,200 ಕೊಟ್ಟರು. ಅದನ್ನು ನಮಗೆ ಸರಿ ಹೋಗಲ್ಲ ಅಂದಮೇಲೆ ಕೋರ್ಟಿಗೆ ಹೋದ್ಮೇಲೆ 42,000 ಚಿಲ್ಲರೆ ಕೋಟಿ ಕೊಟ್ಟರು. 45,000 ಕೋಟಿ ಕೊಟ್ಟರು. ಅದು ಯಾರಿಗೆ ಅಪ್ಲೈ ಆಗಲಿಲ್ಲ. ಹೀಗಾಗಿ ಏನಾಯಿತು, ರೈತರು ಸುಮಾರು 90% ಮೇಲ್ಪಟ್ಟಂಥ ರೈತರು ಮನೆ ಮಠ ಕಳ್ಕೊಂಡ ಸಂತ್ರಸ್ತರು ಹೀನಾಯ ಸ್ಥಿತಿಗೆ ಬಂದು ಅದೇನದಲ್ಲ ನಮಗೂ ವೈಜ್ಞಾನಿಕವಾದಂಥ ಮಾನದಂಡದ ಪರಿಹಾರ ಸಿಗಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡಬೇಕಂತೇಳಿ ಹೋರಾಟಗಳು ನಡೀತಾ ಬಂದು ಧರ್ಮಸಿಂಗ್ ಕಾಲಕ್ಕೂ ನಡೆದು ಅವ್ರು ಕಮಿಟಿ ಮಾಡಿದ್ರು. ಆ ಕಮಿಟಿ ವರದಿ ಅದು ಅಂಗೀಕಾರ ಆಗಲಿಲ್ಲ. ಮತ್ತು ಕುಮಾರಸ್ವಾಮಿಯವ್ರ ಕಾಲಕ್ಕೂ ಹೋರಾಟ ಇತ್ತು. ಅವ್ರನ್ನೂ ಬಂದರು, ಕಮಿಟಿ ಮಾಡಿದ್ರು, ಒಪ್ಕೊಂಡ್ರು, ಅದನ್ನೂ ಆಗಲಿಲ್ಲ. ಸಿದ್ದರಾಮಯ್ಯವ್ರ ನೇತೃತ್ವ ಈಗಿನ ಸರ್ಕಾರದಲ್ಲಿ ಏನದಲ್ಲ ಈ ಹೋರಾಟ 920 ದಿವಸ ಹೋರಾಟ ನಡೀತು. ಆ ಹೋರಾಟ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಂಪೂರ್ಣ ಬೆಂಬಲ ಕೊಟ್ಟಿತ್ತು. ಸುಮಾರು ವಾರದ 1-2 ದಿವಸ ನಾವು ಹೋಗ್ತಾ ಇದ್ದೀವಿ. ಸನ್ಮಾನ್ಯ ನಮ್ಮ ಗೌರವ ಅಧ್ಯಕ್ಷರು ನಾವು ಹೋಗ್ತಾ ಇದ್ದೀವಿ. ಹುಡುಗಿ ಸರ್ ಆಗಲಿ, ಸಿರ್ಗಾಪುರ ಆಗಲಿ, ಕುಮ್ಮನೂರವರು ಎಲ್ಲರೂ ಹೋಗ್ತಾ ಇದ್ದೀವಿ. ಮತ್ತು ವಿನೂತನ ಮಾದರಿಯರ ಹೋರಾಟಗಳು ಭಾಳ ಆದವು. ಈ ಹೋರಾಟ ಪರಿಗಣಿಸಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ರಿಯಾಶೀಲ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ರಹೀಮ್ ಖಾನ್ ಅವರು ಮತ್ತು BJP ಕಾಂಗ್ರೆಸ್ ಎಲ್ಲ ಪಕ್ಷದ MLAಗಳ ಇಚ್ಛಾಶಕ್ತಿಯಿಂದ ಡಿಸೆಂಬರ್ 19ನೇ ತಾರೀಕು ಏನು ಬೆಳಗಾವಿ ಅಧಿವೇಶನ ನಡೆದಿತ್ತು, ಆವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕರೆದ್ರು ನಮ್ಗೆ ಸಭೆಗೆ. ಆ ಸಭೆಗೆ ನಾವು ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಕಾರಂಜದಲ್ಲಿ ಏನು ಜಮೀನು ಕಳ್ಕೊಂಡಾರ, ಅವರಿಗೆ ಸಮರ್ಪಕ ಹಣ ಸಿಕ್ಕಿಲ್ಲ, ಅವರಿಗೆ ವೈಜ್ಞಾನಿಕ ಮಾನದಂಡ ಹಣ ಕೊಡಬೇಕಾದ್ರೂ ಒಂದು ತಾಂತ್ರಿಕ ಸಮಿತಿ ಮಾಡ್ತೀವಿ, ಆ ಸಮಿತಿ ವರದಿ ಆದಮೇಲೆ ನಾವು ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟ ನಂತರ ಈಗೇನಾಗ್ಯದ, ಸುಮಾರು 1-2 ದಿನ ಆಯ್ತು, ಈಗ 2-3 ದಿವಸ ಆಯಿತು ಆದೇಶ ಬಂದದ. ನಮ್ಮ ಗುಲ್ಬರ್ಗ ಪ್ರಾದೇಶಿಕ ಆಯುಕ್ತರಂಥ ಶ್ರೀ ಕೃಷ್ಣ ಬಾಜಪೇಯಿ ಅವರ ಅಧ್ಯಕ್ಷತೆಯಲ್ಲಿ 6 ಜನರದ್ದೇನದಲ್ಲ ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ಬೀದರ್ ಜಿಲ್ಲಾ DCR, ಭೂ ಸ್ವಾಧೀನ ಅಧಿಕಾರಿಗಳಿದ್ದಾರೆ, ಬಾಗಲಕೋಟೆ ನೀರಾವರಿ ಇಲಾಖೆ ವಲಯದು ಆಯುಕ್ತರಿದ್ದಾರೆ. ಈ ರೀತಿಯಾಗಿ 6 ಜನ ಇದ್ದಾರೆ. ಅದಕ್ಕೆ ನಮ್ಮದೇ ಒತ್ತಾಯ ಏನದ ಸರ್ಕಾರಕ್ಕಂದ್ರೆ, ಆ 6 ಜನ ಕಮಿಟಿಯಲ್ಲಿ ಈ ಒಂದು ಫಲಾನುಭವಿಗಳೇನು ಹೋರಾಟ ಮಾಡ್ಯಾರಲ್ಲ ಸುಮಾರು ದಶಕಗಳಿಂದ, ಇವರು 1-2 ಜನ ಇರಬೇಕು. ಇರಲಿಂದ ಕಮಿಟಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ವಾಸ್ತವಾಂಶ ಇವ್ರಲಿಂದ ಅವ್ರಿಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಆ ಒಂದು 6 ಜನ ಕಮಿಟಿಯಲ್ಲಿ ಇಬ್ಬರಿಗೆ ಏನದಲ್ಲ ಕಾರಂಜ ಸಂತ್ರಸ್ತರ ಹೋರಾಟ ಸಮಿತಿಯವರನ್ನು ತೊಗೋಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾನೇನಾದ ಸರ್ಕಾರಕ್ಕೆ ಮತ್ತು ಬೀದರ್ ಜಿಲ್ಲೆಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕದಲ್ಲಿ ಆದಂಥ ಭಾಳಷ್ಟು ಹೋರಾಟಗಳಿಗೆ, ಬೀದರ್ದ ಕಾರಂಜ ಹೋರಾಟ ಆಯಿತು, ಏಮ್ಸ್ ಹೋರಾಟ ರಾಯಚೂರದಾಗ ನಡೀತು. ನಾವು ಏನಪ್ಪ 371ನೇ ಕಲಂ ಪ್ರತ್ಯೇಕ ಸಚಿವಾಲಯ ಮಾಡಬೇಕಂಥೇಳಿ ಜೂನ್ 1ನೇ ತಾರೀಕು 2024ರಿಂದ ಜೂನು, ಜುಲೈ, ಆಗಸ್ಟ್ 3 ತಿಂಗಳೇನದಲ್ಲ ನಾವು ಎಲ್ಲ ಜಿಲ್ಲಾದಾಗ 15-20 ಸಾವಿರ ಜನರಿಗೆ ಸೇರಿಸಿ ಹೋರಾಟ ಮಾಡಿದ್ವಿ. ಪ್ರತ್ಯೇಕ ಸಚಿವಾಲಯ ಆಗಬೇಕಂಥೇಳಿ ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಪರಿಗಣಿಸಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ನಮಗೆ ಪ್ರತ್ಯೇಕವಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿಸಿ ನಾವು ನಿಮ್ಮ ಕ್ಯಾಬಿನೆಟ್ದಾಗ ಈ ವಿಷಯ ನಾವೇನದಲ್ಲ ನಾವು ತರ್ತೀವಿ ಅಂತ ಹೇಳಿದ್ರು. ಆ ವಿಷಯ ಅಧಿಕೃತವಾಗಿ ಲಿಖಿತವಾಗಿ ತರಲಿಲ್ಲ. ಆದ್ರೂ ಆ ಒಂದು ಗುಲ್ಬರ್ಗಾದ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂಥೇಳಿ ಘೋಷಣೆ ಮಾಡಿದರು. ಅದಕ್ಕೆ ಈ ಒಂದು ಬೇಡಿಕೆ ಈಡೇರಿಲ್ಲ. ಇದು ಭಾಳ ದುಃಖದ ವಿಷಯದ, ಖೇದಕರ ವಿಷಯ ಅದ.
ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀವಿ, ಈ ರೀತಿ ನಮಗೆ ನೋವು ಮಾಡಬೇಡ್ರಿ, ನಮ್ಗೆ ಅನ್ಯಾಯ ಮಾಡಬೇಡ್ರಿ. ನೀವು ಬೆಂಗಳೂರು ಪ್ರತ್ಯೇಕ ಸಚಿವಾಲಯ ಮಾಡ್ಕೋತೀರಿ, ಬೆಂಗಳೂರು ಡೆವಲಪ್ಮೆಂಟ್ಗೆ ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಪ್ರತ್ಯೇಕ ಸಚಿವಾಲಯ ಮಾಡ್ತದೆ. ಯಾವಾಗಲೂ 371ನೇ ಕಲಂ ವಿಶೇಷ ಸ್ಥಾನಮಾನ ಕೊಟ್ಟಿರೋದ್ಮೇಲೆ ಪ್ರತ್ಯೇಕ ಸಚಿವಾಲಯ ಮಾಡಿಲ್ಲ ಅಂದರೆ ಹ್ಯಾಂಗೆ ನಮ್ಮ ಪರಿಣಾಮಕಾರಿಯಾದಂಥ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡೋದ್ರಿಂದ ಒಂದು ಹಿಂದುಳಿಕೆ ಹೋಗ್ತದೆ, ಎರಡನೇದೇನ ಪ್ರಾದೇಶಿಕ ಸಮತೋಲನೆ ಹೋಗ್ತದೆ, ಮೂರನೇದೇನಪ್ಪ 371ನೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗ್ತದೆ. ಅದಕ್ಕೆ ಈ ಒಂದು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸಲೇಬೇಕು. ಇದು ಭಾಳ ಅವಶ್ಯದ. ಮತ್ತು ಇದೇನದಲ್ಲ, ರಾಜ್ಯದ್ದು ಮುಖ್ಯಮಂತ್ರಿ ಅಷ್ಟೇ ಬದ್ಧತೆ ಅಲ್ಲ, ಇದ್ರ ಜೊತೆ ಕಲ್ಯಾಣ ಕರ್ನಾಟಕ ಸಚಿವರು ಸಹ ಈ ಬಗ್ಗೆ ಬದ್ಧತೆ ಪ್ರದರ್ಶನ ಮಾಡಬೇಕಂತ ನಾನು ಸಮಿತಿ ಕಡೆಯಿಂದ ಆಗ್ರಹ ಮಾಡ್ತೀನಿ. ಮತ್ತು ಮೂರನೇ ವಿಷಯ ಏನಂದ್ರೆ, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ತಮಗೆ ಗೊತ್ತಿರಬೇಕು, PSI ನೌಕರಿಗಳಲ್ಲಿ ಭಾಳಷ್ಟು ಹಗರಣ ನಡೆದವು. ಹಗರಣ ನಡೆದಿಲ್ಲ ಅಂದ್ರೂ ಕನಿಷ್ಠ ಒಂದು 30-40-50 ಲಕ್ಷ ಕೊಟ್ಟಾರ PSI ಆಗಿದ್ದು ನಾವು ನೋಡಿದ್ದೀವಿ. ಅದಕ್ಕೆ ಈ ಸಾರಿ ಏನು PSI ಹಗರಣ ಆಯಿತು, ಆದ ನಂತರ ಮರು ಎಕ್ಸಾಮ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ವಿ, ಏನದಲ್ಲ ಯಾವುದೇ ರೀತಿಯ ಇದು ಆಗಬಾರ್ದು, ಇದರಲ್ಲಿ ಅವ್ಯವಹಾರ ಆಗಬಾರ್ದು. ಮಾನ್ಯ ಪ್ರಿಯಾಂಕ್ ಖರ್ಗೆಯವರಿಗೆ ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಹುಡುಗಿ ಸರಿದವರು ನಾವೆಲ್ಲರೂ ಇದ್ದೀವಿ. ಇದೇ ಕಲಬುರಗಿಯಲ್ಲಿ ಏನದಲ್ಲ ಅವ್ರ ಕಚೇರಿಯಲ್ಲಿ ಮಾತಾಡಿದಾಗ ಅವರು ಅಂದರು, ನಾನು ಇದು ಸವಾಲಾಗಿ ಸ್ವೀಕರಿಸ್ತೀನಿ, PSI ನೌಕರಿಗಳು ಒಂದು ಪೈಸೆ ಇರಲಾರ್ದೆ ಏನದಲ್ಲ ಪೀವರ್ಲಿ ಮೆರಿಟ್ ಮೇಲೆ ಆಗಂಥದ್ದು ನೋಡ್ಕೋತೀನಿ ಅಂಥೇಳಿ ಅವ್ರು ಸವಾಲಾಗಿ ಸ್ವೀಕರಿಸ್ತೀನಿ ಮಾಡಿ ತೋರಿಸಿದ್ರು, ಮಾಡಿ ಟ್ವೀಟ್ ಮಾಡಿದ್ರು. ಅದು ಲಿಸ್ಟ್ ಬಂದ ನಂತರ ಇದಕ್ಕೂ ನಾವು ಸ್ವಾಗತ ಮಾಡ್ತೀವಿ, ಇದು ಒಳ್ಳೇದದ. ಕೇಳ್ರಿ, ನಮ್ಗೆ ಸೆಲೆಕ್ಷನ್ ಆದವ್ರು ನಮ್ಮಲ್ಲಿ ಬಂದರು, ಇವ್ರು ಸರ್ವಲ್ಲಿ ಬಂದರು, ಕಾಲು ಬಿದ್ದು ಶಾಲ್ ಹಾಕ್ಯನಪ್ಪ ನಮ್ಗೆ ಸ್ವೀಟ್ ತಿನ್ನಿಸೋದ್ರು. ನಮ್ಗೆ ಭಾಳ ಖುಷಿ ಆಯಿತು. ನಮ್ಮ ಭಾಗದಾಗ ಸರ್ ನಾವು ಒಂದು ಪೈಸೆ ಇರಲಾರ್ದೆ ನಾವು ಬಡ ಮನುಷ್ಯ PS ಆಗಿನ ಸರ್ ಅಂತ. ಯಾಕಂದ್ರೆ 100 PSIದಾಗ 2 ಆಗ್ತೀರಿ ಹಿಂದಕ್ಕೆ. ಈಗ 402 + 545 ಇದರ ಎಷ್ಟು PS ಆಗ್ಯಾರ? 30% PSI ಸಾಮಾನ್ಯ ಮತದ. ಹಿಂದಕ್ಕೆ 100 PSIದಾಗ 2 ಆಗ್ತಿರು, 1000 PSIದಾಗ ಏನಪ್ಪ 10-12 ಆಗ್ತಿರು. ಈಗ ಬಿಕಾಸ್ ಆಫ್ 371 ಲಿಂದ ಇಷ್ಟು PSI ಜನ ಆಗ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗೇನಾಗಿದೆ ಅಂತಂದ್ರೆ, ಈ ನಮ್ಮ ಪ್ರಿಯಾಂಕ್ ಖರ್ಗೆಯವರು ಇದನ್ನು ಮಾಡಿದಕ್ಕೆ ಮೂಲ ಕಾರಣ ಏನಂತಂದ್ರೆ 1/2/2023 ಸುತ್ತೋಲೆ. ಈ ಸುತ್ತೋಲೆ ಏನು ಹೇಳ್ತದಂದ್ರೆ, 371ನೇ ಕಲಂ ಜಾರಿ ಆದ ನಂತರ ಫಸ್ಟು ಜನರಲ್ ಲಿಸ್ಟ್ ಹಚ್ಚಬೇಕು. ಉದಾಹರಣೆಗಾಗಿ ಈಗ ಯಡ್ರಾಮಿ ಸರ್ ಅವರು 95% ಮಾರ್ಕ್ಸ್ ತೊಗೊಂಡ್ರ, ಅವರು ಏನದಲ್ಲ 371ದಾಗ ಬರ್ತಾರೆ ಅಂತಂದ್ರೆ ಅವ್ರು 371 ರಿಸರ್ವೇಷನ್ ಸಿಗಲ್ಲ, ಅವ್ರಿಗೆ ಜನರಲ್ ಲಿಸ್ಟ್ನಾಗ ಹೋಗ್ತಾರೆ. ನಂತರ ಏನದಲ್ಲ ರಾಜಶೇಖರ ಸ್ವಾಮಿಯವರು 55% ಮಾರ್ಕ್ಸ್ ತೊಗೊಂಡ್ರ ಅಂದ್ರೆ ರಾಜಶೇಖರ ಸ್ವಾಮಿಯವರು ಜನರಲ್ದಾಗ ಬರಲ್ಲ, ಅವರು ನಮ್ಮ ಮೀಸಲಾತಿಗೆ ಬರ್ತಾರೆ. ಆ ಪ್ರಕಾರ 2 ಲಿಸ್ಟ್, ಫಸ್ಟ್ ಜನರಲ್ ಲಿಸ್ಟ್ ಹಚ್ತಾರೆ, ಅದ್ರಾಗ ಜನರಲ್